ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ, ಇಷ್ಟೇ ವಿಚಾರ ಇರೋದು. ಸಿದ್ದರಾಮಯ್ಯನವರನ್ನು ಅಂದರೆ ಕಾನೂನು ಪ್ರಕಾರ ಲೋಕಾಯುಕ್ತ ಕೇಸ್ ಪ್ರಕಾರ FIR ಆದರೆ ವಿಚಾರಣೆಗೆ ಕರಿಬೋದು, ಅರೆಸ್ಟ್ ಮಾಡ್ಬೋದು, ಮಾಡದೇ ಇರ್ಬೋದು. ವಿಚಾರಣೆಗೆ ಕರೆದಾಗ ನೀವು ನೈತಿಕವಾಗಿ ಮುಖ್ಯಮಂತ್ರಿ ಆಗಿದ್ದರೆ ಹೇಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ವಾದ ವಿವಾದಗಳೆಲ್ಲ ಆಗ್ತಾಯಿದೆ. ಈ ನಡುವೆ ಲೋಕಾಯುಕ್ತ ಮಾಡಿದರೆ ಆಗಲ್ಲ, CBIಗೆ ಹೋಗಬೇಕು. ಇದೆಲ್ಲದರ ಬಗ್ಗೆ ಮಾತಾಡ್ತೀನಿ, ಏನಾಯ್ತು ಇವತ್ತು ಅಂತೇಳಿ. ಸಿದ್ದರಾಮಯ್ಯನಿಗೆ ಯಾವ ದಾರಿ ಇದೆ? ಜನಪ್ರತಿನಿಧಿಗಳ ಕೋರ್ಟ್ನಿಂದಲೂ ತನಿಖೆಗೆ ಆದೇಶ ಆಗಿದೆ. ಜನಪ್ರತಿನಿಧಿಗಳ ಕೋರ್ಟಿಂದ ತನಿಖೆಗೆ ಆದೇಶ ಆಗಿದೆ. ಲೋಕಾಯುಕ್ತ SP FIR ಹಾಕೋದು ಪಕ್ಕ. ಇವತ್ತು ಹಾಕಿಲ್ಲ, ಯಾಕೆಂತ ಗೊತ್ತಿಲ್ಲ. ಹಾಕಿಲ್ಲ ಇನ್ನೂ ಕೂಡ. ಏನೋ ಒಂದು ಆಟ ನಡೀತಾ ಇದೆ. ಮತ್ತೊಂದು ಕಡೆ ಇವರು ಕೂಡ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿಲ್ಲ, ತಡೆಕೋರಿ ಏನು ಸಲ್ಲಿಸಿಲ್ಲ, ಗೊತ್ತಿಲ್ಲ ಯಾಕೆ ಅಂತೇಳಿ. ತನಿಖೆ ಆರಂಭಿಸಿದ ನಂತರ CMಗೆ ನೋಟಿಸ್ ಜಾರಿ ಮಾಡಬೇಕಾಗತ್ತೆ, ನೋಟಿಸ್ ಕೊಡಬೇಕಾಗತ್ತೆ. ವಿಚಾರಣೆಗೆ ಬನ್ನಿ ಅಂತ SP ಕರಿಬೇಕಾಗತ್ತೆ. ತನಿಖೆ ವೇಳೆ ಬಂಧನವಾಗುವ ಸಾಧ್ಯತೆ ಕೂಡ ಇರುತ್ತೆ. ಆಗ ಸಿದ್ದರಾಮಯ್ಯ ಏನು ಮಾಡಬೇಕು? ರಾಜೀನಾಮೆ ಕೊಡಲೇಬೇಕಾಗತ್ತೆ. ಆಗ ಸಿದ್ದರಾಮಯ್ಯ ಮುಂದೆ ಒಂದು ದಾರಿ ಕಾಣುತ್ತೆ. ಏನದು ನೋಡಿ, FIR ಆಗಿ ವಿಚಾರಣೆಗೆ ಕರೆಯುವಾಗ ನೀವು ಹೆಂಗೆ ವಿಚಾರಣೆ ಮಾಡೋಕ್ಕಾಗತ್ತೆ? ಒಬ್ಬ SP ಹೆಂಗೆ ವಿಚಾರಣೆ ಮಾಡ್ತಾನೆ? CMನ ಅವರ ಅಂಡರಲ್ಲೇ ಕೆಲಸ ಮಾಡೋದು. ನಾಳೆ ಎತ್ತಂಗಡಿ ಮಾಡಿಬಿಡ್ತಾರೆ ಎಲ್ಲಿಗಾದರೂ ಅಲ್ವಾ? ಬಂಧನ ಮಾಡುವಂಥ ಪರಿಸ್ಥಿತಿ ಬಂದಾಗ ಏನಾಗುತ್ತೆ? ರಾಜೀನಾಮೆ ಕೊಡಬೇಕಾಗತ್ತೆ. ಏನು ಮಾಡೋದು? ಇದೆಲ್ಲ ಟೆಕ್ನಿಕಲ್ ಇಶ್ಯೂಸ್. ಆಗ ಸಿದ್ದರಾಮಯ್ಯ ಏನು ಮಾಡ್ಬೋದು? ಸಿದ್ದು ನಿರೀಕ್ಷಣಾ ಜಾಮೀನು ಪಡೆದುಕೊಳ್ಳಬೇಕಾಗತ್ತೆ. ಇನ್ನೂ ಕೂಡ ಹಾಕಿಲ್ಲ. ಇಲ್ಲವೇ ಸಿದ್ದರಾಮಯ್ಯ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು. ಒಂದು, ನನ್ನನ್ನು ಅರೆಸ್ಟ್ ಮಾಡಬೇಡಿ ಅಂತೇಳಿ. ಇನ್ನೊಂದು, ಇದನ್ನು ರದ್ದು ಮಾಡಿ ಅಂತೇಳಿ. ಮುಂದಿನ ಪ್ರಕ್ರಿಯೆಗಳಿಗೆ ತಡೆಯಾಜ್ಞೆ ಕೊಡಿ ಅಂತೇಳಿ ಕೇಳಬೇಕು. ಕೊಟ್ಟರೆ ಬಚಾವಾಗ್ತಾರೆ. ಆದರೆ ನನ್ನನ್ನು ಬಂಧಿಸಬೇಡಿ ಅಂತ ಮನವಿ ಮಾಡ್ತಾರಲ್ಲ, ಅದಕ್ಕೆ ಕೇವಿಯಟ್ ಹಾಕಿದ್ದಾರೆ ಈ ದೂರುದಾರರು. ಇಲ್ಲ, ಆ ಥರ ಏನಾದರೂ ಅವರು ಹಾಕಿದರೆ ನಮ್ಮನ್ನು ಕರೀರಿಂತೆ. ಲೋಕ ಪೊಲೀಸರು ಯಾವ ಕ್ರಮ ಜರುಗಿಸುವಂತಿಲ್ಲ. ಒಂದು ವೇಳೆ ಹೈಕೋರ್ಟ್ ಅದಕ್ಕೆ ತಡೆ ಕೊಟ್ಟರೆ ಲೋಕಾಯುಕ್ತ ಪೊಲೀಸ್ ರಾಜ್ಯ ಸರ್ಕಾರದ ಅಡಿ ಬರುತ್ತೆ. ಆಗ ನಿಷ್ಪಕ್ಷಪಾತ ತನಿಖೆ ನಡೆಯುವುದು ಅನುಮಾನವಿದೆ. ಯಡಿಯೂರಪ್ಪ CM ಆಗಿದ್ದಾಗಲೂ ಸಿದ್ದರಾಮಯ್ಯ ಇದನ್ನೇ ಹೇಳಿದರು. ಈಗ ಅವರಿಗೆ ಅದು ಎದುರು ಬದಲಾಗಿದೆ. ಹಾಗಾಗಿ ದೂರುದಾರರು CBIಗೆ ವಹಿಸಬೇಕು ಅಂತ ಕೋರಬಹುದು. CBI ಅಖಾಡ ಕೇಳಿದರೆ ಸಿದ್ದರಾಮಯ್ಯ ಸಂಕಷ್ಟ ಪಕ್ಕ ಅಂತ ಇವತ್ತಿನ ತನಕ, ನಿನ್ನೆ ತನಕ ಹೇಳಲಾಗ್ತಾ ಇತ್ತು. ಆದರೆ ಈಗ ವಿಷಯ ಉಲ್ಟಾ. ಏನದು? ಕೋಳಿವಾಡ ಇದರ ಬಗ್ಗೆ ಒಂದು ಮಾಹಿತಿ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಗಮನಿಸ್ಕೊಳ್ಳಿ. BJP JDSನವರು ಹಳ್ಳಿಗೆ ತಾಲೂಕಿಗೆ ಇದು ಬೊಬ್ಬಾಟ ಮಾಡ್ಕೊಂತ ಅಡ್ಡಾಡ್ತಾರೆ. ಇದರಿಂದ ಮುಜುಗರವನ್ನು ತಪ್ಪಿಸಲಿಕ್ಕೆ ನಾನೇನು ಹೇಳ್ತೇನೆ, 100ಕ್ಕೆ 100 MLAಗಳು ಅವರಿಂದ ಇದ್ದಾರೆ, 136 MLAಗಳಿದ್ದಾರೆ, ಹೈಕಮಾಂಡ್ ಇದೆ. ಈ ಮುಜುಗರ ಪಕ್ಷದ ದೃಷ್ಟಿಯಿಂದ ಈಗ ಒಂದು ಭಯ ಇದ್ದದ್ದು CBI ಎಂಟ್ರಿ ಕೊಟ್ಟರೆ ಕಷ್ಟ ಆಗುತ್ತೆ ಸಿದ್ದರಾಮಯ್ಯಗೆ ಅಂತೇಳಿ. ಈಗ ಸಿದ್ದರಾಮಯ್ಯ CBI ತನ್ನನ್ನು ಮುಟ್ಟುವಂಗಿಲ್ಲ ಅನ್ನುವಂಥ ಒಂದು ಕಾನೂನು ಮಾಡಿದ್ರು ಅಂತ. ಹೆಂಗೆ? ತಾವೇ ತಂದ ಕಾನೂನು ರದ್ದು ಮಾಡಿದ್ದಾರಂತೆ ಸಿದ್ದರಾಮಯ್ಯ. CBI ಅವಕಾಶಕ್ಕೆ ರಾಜ್ಯ ಸರ್ಕಾರದ ಮೂಗುದಾರ. CBI ಮುಕ್ತ ಅನುಮತಿಗೆ ನೀಡಿದ್ದ ಅಧಿಸೂಚನೆ ವಾಪಸ್. CBI ಏಕಾಏಕಿ ಎಂಟ್ರಿಗೆ ಬ್ರೇಕ್ ಹಾಕಿದೆ ಸರ್ಕಾರ. ಇನ್ಮೇಲೆ ರಾಜ್ಯಕ್ಕೆ CBI ಎಂಟ್ರಿ ಆಗಬೇಕು ಅಂತಂದರೆ ಇಲ್ಲಿ ಅನುಮತಿ ಕೊಡಬೇಕು. CBI ತನಿಖೆ ಭೀತಿಯಿಂದ ರಕ್ಷಣೆಗೆ ಮುಂದಾಗಿದ್ದಾರಾ CM? ಅಧಿಸೂಚನೆ ವಾಪಸ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ CBI ಎಂಟ್ರಿಗೆ ಅವಕಾಶ ಇದೆ. ಹೇಳದೆ ಕೇಳದೆ ಬರ್ಬೋದು. ಇನ್ಕಮ್ ಟ್ಯಾಕ್ಸ್ ಅವ್ರ ಥರ, NIA ಥರ, ED ಥರ ಬರ್ಬೋದು. ವಾಲ್ಮೀಕಿ ಹಗರಣದಲ್ಲೂ ಬಂತು. ಆದರೆ ಇನ್ನು ಮುಂದೆ ಬರಬೇಕು ಅಂತಂದರೆ ನಮ್ಮ ಪರ್ಮಿಷನ್ ತಗೊಂಡು ಬನ್ನಿ ಅಂತ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವಾಗಿದೆ. ಮುಡಾ ಕೇಸ್ಗೆ CBI ಎಂಟ್ರಿಗೂ ಮುನ್ನವೇ ಏನಾಗುತ್ತೆ? ಬೇರೆ ಯಾರು ಇರಲಿಲ್ವಾ ಈ ಥರ? ಇದ್ದಾರೆ. ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಪಂಜಾಬ್, ಆಂಧ್ರ ಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ, ತ್ರಿಪುರಾ, ಮಿಜೋರಾಂ, ಮೇಘಾಲಯ ಇಲ್ಲೂ ಕೂಡ ಪರ್ಮಿಷನ್ ಪಡ್ಕೊಂಡೇ ಬರಬೇಕು. ಅಷ್ಟೇ ಅಲ್ಲ, ರಾಜ್ಯಪಾಲರಿಗೂ ಕೌಂಟರ್ ಕೊಟ್ಟಿದೆ ಸರ್ಕಾರ. ಇನ್ನು ಮುಂದೆ ರಾಜ್ಯಪಾಲರ ಪತ್ರಕ್ಕೂ ಉತ್ತರ ಕೊಡುವುದಿಲ್ಲ. ರಾಜ್ಯಪಾಲರ ಅಧಿಕಾರಕ್ಕೆ ಸಿದ್ದರಾಮಯ್ಯ ಕೊಕ್ಕೆ ಹಾಕಿದ್ದಾರೆ. ಥೇಟ್ ಮಮತಾ ಬ್ಯಾನರ್ಜಿಯಂತೆ ಸಿದ್ದರಾಮಯ್ಯ ತೀರ್ಮಾನ ಕೈಗೊಂಡಿದ್ದಾರೆ. ರಾಜ್ಯಪಾಲರೇ ಪತ್ರಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಇನ್ನು ಮುಂದೆ ಅಂತ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. CBI ಬಂದೆ, CBI ಎನ್ಕ್ವೈರಿ ಮಾಡಿ ಅಂತಂದರೆ ನಮ್ಮನ್ನು ಕೇಳಬೇಕು ಫಸ್ಟ್ ಅಂತ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಇದರ ಬಗ್ಗೆ ವಿಸ್ತೃತವಾಗಿ ನಾಳೆಯಿಂದ ಚರ್ಚೆಗಳಾಗತ್ತೆ. ಆದರೆ ಸದ್ಯಕ್ಕೆ ನೈತಿಕವಾಗಿ ಸೋತಂಗೆ ಕಾಣ್ತಾ ಇದೆ, ಆದರೆ ಟೆಕ್ನಿಕಲಿ ಗೆದ್ದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರಾ, ರಾಜೀನಾಮೆ ಕೊಡ್ತಾರಾ, ಇಷ್ಟೇ ವಿಚಾರ ಇರೋದು. ಸಿದ್ದರಾಮಯ್ಯನವರನ್ನು ಅಂದರೆ ಕಾನೂನು ಪ್ರಕಾರ ಲೋಕಾಯುಕ್ತ ಕೇಸ್ ಪ್ರಕಾರ FIR ಆದರೆ ವಿಚಾರಣೆಗೆ ಕರಿಬೋದು, ಅರೆಸ್ಟ್ ಮಾಡ್ಬೋದು, ಮಾಡದೇ ಇರ್ಬೋದು. ವಿಚಾರಣೆಗೆ ಕರೆದಾಗ ನೀವು ನೈತಿಕವಾಗಿ ಮುಖ್ಯಮಂತ್ರಿ ಆಗಿದ್ದರೆ ಹೇಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ವಾದ ವಿವಾದಗಳೆಲ್ಲ ಆಗ್ತಾಯಿದೆ. ಈ ನಡುವೆ
ಲೋಕಾಯುಕ್ತ ಮಾಡಿದ್ರೆ ಆಗಲ್ಲ, ಸಿ ಬಿ ಐಗೆ ಹೋಗಬೇಕು. ಇದೆಲ್ಲದರ ಬಗ್ಗೆ ಮಾತಾಡ್ತೀನಿ, ಏನಾಯ್ತು ಇವತ್ತು ಅಂತೇಳಿ. ಸಿದ್ದರಾಮಯ್ಯನಿಗೆ ಯಾವ ದಾರಿ ಇದೆ? ಜನಪ್ರತಿನಿಧಿಗಳ ಕೋರ್ಟ್ನಿಂದಲೂ ತನಿಖೆಗೆ ಆದೇಶ ಆಗಿದೆ. ಜನಪ್ರತಿನಿಧಿಗಳ ಕೋರ್ಟಿಂದ ತನಿಖೆಗೆ ಆದೇಶ ಆಗಿದೆ. ಲೋಕಾಯುಕ್ತ ಎಸ್ ಪಿ FIR ಹಾಕೋದು ಪಕ್ಕ, ಇವತ್ತು ಹಾಕಿಲ್ಲ. ಯಾಕೆಂತ ಗೊತ್ತಿಲ್ಲ, ಹಾಕಿಲ್ಲ. ಇನ್ನೂ ಕೂಡ ಏನೋ ಒಂದು ಆಟ ನಡೀತಾ ಇದೆ. ಮತ್ತೊಂದು ಕಡೆ ಇವರು ಕೂಡ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿಲ್ಲ, ತಡೆಕೋರಿ ಏನು ಸಲ್ಲಿಸಿಲ್ಲ, ಗೊತ್ತಿಲ್ಲ ಯಾಕೆ ಅಂತೇಳಿ. ತನಿಖೆ ಆರಂಭಿಸಿದ ನಂತರ CMಗೆ ನೋಟಿಸ್ ಜಾರಿ ಮಾಡಬೇಕಾಗತ್ತೆ, ನೋಟಿಸ್ ಕೊಡಬೇಕಾಗತ್ತೆ. ವಿಚಾರಣೆಗೆ ಬನ್ನಿ ಅಂತ SP ಕರಿಬೇಕಾಗತ್ತೆ. ತನಿಖೆ ವೇಳೆ ಬಂಧನವಾಗುವ ಸಾಧ್ಯತೆ ಕೂಡ ಇರುತ್ತೆ. ಆಗ ಸಿದ್ದರಾಮಯ್ಯ ಏನು ಮಾಡಬೇಕು? ರಾಜೀನಾಮೆ ಕೊಡಲೇಬೇಕಾಗತ್ತೆ. ಆಗ ಸಿದ್ದರಾಮಯ್ಯ ಮುಂದೆ ಒಂದು ದಾರಿ ಕಾಣುತ್ತೆ. ಏನದು ನೋಡಿ, FIR ಆಗಿ ವಿಚಾರಣೆಗೆ ಕರೆಯುವಾಗ ನೀವು ಹೆಂಗೆ ವಿಚಾರಣೆ ಮಾಡೋಕ್ಕಾಗತ್ತೆ? ಒಬ್ಬ SP ಹೆಂಗೆ ವಿಚಾರಣೆ ಮಾಡ್ತಾನೆ? CMನ ಅವರ ಅಂಡರಲ್ಲೇ ಕೆಲಸ ಮಾಡೋದು. ನಾಳೆ ಎತ್ತಂಗಡಿ ಮಾಡಿಬಿಡ್ತಾರೆ ಎಲ್ಲಿಗಾದರೂ, ಅಲ್ವಾ? ಬಂಧನ ಮಾಡುವಂಥ ಪರಿಸ್ಥಿತಿ ಬಂದಾಗ ಏನಾಗುತ್ತೆ? ರಾಜೀನಾಮೆ ಕೊಡಬೇಕಾಗತ್ತೆ. ಏನು ಮಾಡೋದು? ಇದೆಲ್ಲ ಟೆಕ್ನಿಕಲ್ ಇಶ್ಯೂಸ್. ಆಗ ಸಿದ್ದರಾಮಯ್ಯ ಏನು ಮಾಡ್ಬೋದು? ಸಿದ್ದು ನಿರೀಕ್ಷಣಾ ಜಾಮೀನು ಪಡೆದುಕೊಳ್ಳಬೇಕಾಗತ್ತೆ. ಇನ್ನೂ ಕೂಡ ಹಾಕಿಲ್ಲ. ಇಲ್ಲವೇ ಸಿದ್ದರಾಮಯ್ಯ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಬೇಕು. ಒಂದು, ನನ್ನನ್ನು ಅರೆಸ್ಟ್ ಮಾಡಬೇಡಿ ಅಂತೇಳಿ. ಇನ್ನೊಂದು, ಇದನ್ನು ರದ್ದು ಮಾಡಿ ಅಂತೇಳಿ. ಮುಂದಿನ ಪ್ರಕ್ರಿಯೆಗಳಿಗೆ ತಡೆಯಾಜ್ಞೆ ಕೊಡಿ ಅಂತೇಳಿ ಕೇಳಬೇಕು. ಕೊಟ್ಟರೆ ಬಚಾವಾಗ್ತಾರೆ. ಆದರೆ ನನ್ನನ್ನು ಬಂಧಿಸಬೇಡಿ ಅಂತ ಮನವಿ ಮಾಡ್ತಾರಲ್ಲ, ಅದಕ್ಕೆ ಕೇವಿಯಟ್ ಹಾಕಿದ್ದಾರೆ ಈ ದೂರುದಾರರು. ಇಲ್ಲ, ಆ ಥರ ಏನಾದರೂ ಅವರು ಹಾಕಿದರೆ ನಮ್ಮನ್ನು ಕರೀರಿಂತೆ. ಲೋಕಾ ಪೊಲೀಸರು ಯಾವ ಕ್ರಮ ಜರುಗಿಸುವಂತಿಲ್ಲ. ಒಂದು ವೇಳೆ ಹೈಕೋರ್ಟ್ ಅದಕ್ಕೆ ತಡೆ ಕೊಟ್ಟರೆ ಲೋಕಾಯುಕ್ತ ಪೊಲೀಸ್ ರಾಜ್ಯ ಸರ್ಕಾರದ ಅಡಿ ಬರುತ್ತೆ. ಆಗ ನಿಷ್ಪಕ್ಷಪಾತ ತನಿಖೆ ನಡೆಯುವುದು ಅನುಮಾನವಿದೆ. ಯಡಿಯೂರಪ್ಪ CM ಆಗಿದ್ದಾಗಲೂ ಸಿದ್ದರಾಮಯ್ಯ ಇದನ್ನೇ ಹೇಳಿದರು. ಈಗ ಅವರಿಗೆ ಅದು ಎದುರು ಬದಲಾಗಿದೆ. ಹಾಗಾಗಿ ದೂರುದಾರರು CBIಗೆ ವಹಿಸಬೇಕು ಅಂತ ಕೋರಬಹುದು. CBI ಅಖಾಡ ಕೇಳಿದರೆ ಸಿದ್ದರಾಮಯ್ಯ ಸಂಕಷ್ಟ ಪಕ್ಕ ಅಂತ ಇವತ್ತಿನ ತನಕ, ನಿನ್ನೆ ತನಕ ಹೇಳಲಾಗ್ತಾ ಇತ್ತು. ಆದರೆ ಈಗ ವಿಷಯ ಉಲ್ಟಾ. ಏನದು? ಕೋಳಿವಾಡ ಇದರ ಬಗ್ಗೆ ಒಂದು ಮಾಹಿತಿ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಗಮನಿಸ್ಕೊಳ್ಳಿ. BJP JDSನವರು ಹಳ್ಳಿಗೆ ತಾಲೂಕಿಗೆ ಇದು ಬಪಾಟ ಮಾಡ್ಕೊಂತ ಅಡ್ಡಾಡ್ತಾರೆ. ಇದರಿಂದ ಮುಜುಗರವನ್ನು ತಪ್ಪಿಸಲಿಕ್ಕೆ ನಾನೇನು ಹೇಳ್ತೇನೆ, 100ಕ್ಕೆ 100 MLAಗಳು ಅವರಿಂದ ಇದ್ದಾವೆ, 136 MLAಗಳಿದ್ದಾವೆ, ಹೈಕಮಾಂಡ್ ಇದೆ. ಈ ಮುಜುಗರ ಪಕ್ಷದ ದೃಷ್ಟಿಯಿಂದ ಈಗ ಒಂದು ಭಯ ಇದ್ದದ್ದು CBI ಎಂಟ್ರಿ ಕೊಟ್ಟರೆ ಕಷ್ಟ ಆಗುತ್ತೆ ಸಿದ್ದರಾಮಯ್ಯಗೆ ಅಂತೇಳಿ. ಈಗ ಸಿದ್ದರಾಮಯ್ಯ CBI ತನ್ನನ್ನು ಮುಟ್ಟುವಂಗಿಲ್ಲ ಅನ್ನುವಂಥ ಒಂದು ಕಾನೂನು ಮಾಡಿದ್ರು ಅಂತ. ಹೆಂಗೆ? ತಾವೇ ತಂದ ಕಾನೂನು ರದ್ದು ಮಾಡಿದ್ದಾರಂತೆ ಸಿದ್ದರಾಮಯ್ಯ. CBI ಅವಕಾಶಕ್ಕೆ ರಾಜ್ಯ ಸರ್ಕಾರದ ಮೂಗುದಾರ. CBI ಮುಕ್ತ ಅನುಮತಿಗೆ ನೀಡಿದ್ದ ಅಧಿಸೂಚನೆ ವಾಪಸ್. CBI ಏಕಾಏಕಿ ಎಂಟ್ರಿಗೆ ಬ್ರೇಕ್ ಹಾಕಿದೆ ಸರ್ಕಾರ. ಇನ್ಮೇಲೆ ರಾಜ್ಯಕ್ಕೆ CBI ಎಂಟ್ರಿ ಆಗಬೇಕು ಅಂತಂದರೆ ಇಲ್ಲಿ ಅನುಮತಿ ಕೊಡಬೇಕು. CBI ತನಿಖೆ ಭೀತಿಯಿಂದ ರಕ್ಷಣೆಗೆ ಮುಂದಾಗಿದ್ದಾರಾ CM? ಅಧಿಸೂಚನೆ ವಾಪಸ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ CBI ಎಂಟ್ರಿಗೆ ಅವಕಾಶ ಇದೆ. ಹೇಳದೆ ಕೇಳದೆ ಬರ್ಬೋದು. ಇನ್ಕಮ್ ಟ್ಯಾಕ್ಸ್ ಅವ್ರ ಥರ, NIA ಥರ, ED ಥರ ಬರ್ಬೋದು. ವಾಲ್ಮೀಕಿ ಹಗರಣದಲ್ಲೂ ಬಂತು. ಆದರೆ ಇನ್ನು ಮುಂದೆ ಬರಬೇಕು ಅಂತಂದರೆ ನಮ್ಮ ಪರ್ಮಿಷನ್ ತಗೊಂಡು ಬನ್ನಿ ಅಂತ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವಾಗಿದೆ. ಮುಡಾ ಕೇಸ್ಗೆ CBI ಎಂಟ್ರಿಗೂ ಮುನ್ನವೇ ಏನಾಗುತ್ತೆ? ಬೇರೆ ಯಾರು ಇರಲಿಲ್ವಾ ಈ ಥರ? ಇದ್ದಾರೆ. ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಪಂಜಾಬ್, ಆಂಧ್ರ ಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ, ತ್ರಿಪುರಾ, ಮಿಜೋರಾಂ, ಮೇಘಾಲಯ ಇಲ್ಲೂ ಕೂಡ ಪರ್ಮಿಷನ್ ಪಡ್ಕೊಂಡೇ ಬರಬೇಕು. ಅಷ್ಟೇ ಅಲ್ಲ, ರಾಜ್ಯಪಾಲರಿಗೂ ಕೌಂಟರ್ ಕೊಟ್ಟಿದೆ ಸರ್ಕಾರ. ಇನ್ನು ಮುಂದೆ ರಾಜ್ಯಪಾಲರ ಪತ್ರಕ್ಕೂ ಉತ್ತರ ಕೊಡುವುದಿಲ್ಲ. ರಾಜ್ಯಪಾಲರ ಅಧಿಕಾರಕ್ಕೆ ಸಿದ್ದರಾಮಯ್ಯ ಕೊಕ್ಕೆ ಹಾಕಿದ್ದಾರೆ. ಥೇಟ್ ಮಮತಾ ಬ್ಯಾನರ್ಜಿಯಂತೆ ಸಿದ್ದರಾಮಯ್ಯ ತೀರ್ಮಾನ ಕೈಗೊಂಡಿದ್ದಾರೆ. ರಾಜ್ಯಪಾಲರೇ ಪತ್ರಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಇನ್ನು ಮುಂದೆ ಅಂತ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. CBI ಬಂದೆ, CBI ಎನ್ಕ್ವೈರಿ ಮಾಡಿ ಅಂತಂದರೆ ನಮ್ಮನ್ನು ಕೇಳಬೇಕು ಫಸ್ಟ್ ಅಂತ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಇದರ ಬಗ್ಗೆ ವಿಸ್ತೃತವಾಗಿ ನಾಳೆಯಿಂದ ಚರ್ಚೆಗಳಾಗುತ್ತೆ. ಆದರೆ ಸದ್ಯಕ್ಕೆ ನೈತಿಕವಾಗಿ ಸೋತಂಗೆ ಕಾಣ್ತಾ ಇದೆ, ಆದರೆ ಟೆಕ್ನಿಕಲಿ ಗೆದ್ದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯ.